ಕರುನಾಡಿನ ಮೇಲೆ ಮತ್ತೆ ಕೊರೋನಾ ಕರಿನೆರಳು ಈಗ ಆವರಿಸ್ತಾ ಇದೆ. ಬೆಂಗಳೂರಿನಲ್ಲಿ ಸೋಂಕಿತ ಆರ್ಭಟ, ಮತ್ತೊಂದು ಕಡೆ ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ಕಿಲ್ಲರ್ ಕೊರೋನಾದ ನಡುವೆ ಶಾಲೆಗಳು ಈಗ ಪುನರಾರಂಭ. ಜೂನ್ 1ನೇ ತಾರೀಕಿಂದ ರಾಜ್ಯದಾದ್ಯಂತ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಮಕ್ಕಳಿಗೆ ಜಾಸ್ತಿ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ ಕೊರೋನಾ. ಹಾಗಾಗಿ ಬೆಂಗಳೂರಿನಲ್ಲಿ ವೈರಸ್ ಹೆಚ್ಚಳದಿಂದ ಒಂದು ಕಡೆ ಆತಂಕ ಈಗ ಹೆಚ್ಚಾಗ್ತಾ ಇದೆ. ಕರುನಾಡಿನ ಮೇಲೆ ಕೊರೋನಾದ ಕರಿನೆರಳು ಈಗ ಮತ್ತೆ ಆವರಿಸ್ಕೊಳ್ತಾ ಇದೆ. ಮಕ್ಕಳಿಗೆ ಸಹಜವಾಗಿ ಮಳೆಗಾಲ ಕೂಡ ಪ್ರಾರಂಭ ಆಗಿದೆ. ಮಳೆಗಾಲದಲ್ಲಿ ಸಣ್ಣ ಮಕ್ಕಳಿಗೆ ಶೀತ, ನೆಗಡಿ, ಕೆಮ್ಮು ಬಂದೇ ಬರ್ತದೆ. ಅದ್ರ ಜೊತೆಗೆ ವಯೋವೃದ್ಧರು, ಗರ್ಭಿಣಿ ಮಹಿಳೆಯರು, ಬಾಣಂತಿಯರು ಇವರಿಗೆಲ್ಲ ಸಹಜವಾಗಿ ಈ ಶೀತ ವಾತಾವರಣದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು ಬಂದೇ ಬರ್ತದೆ. ಮತ್ತೊಂದು ಕಡೆ ಕೊರೋನಾದಿಂದನೂ ಕೂಡ ಅವ್ರನ್ನ ಬಚಾವ್ ಮಾಡಬೇಕಾದಂಥ ಅನಿವಾರ್ಯತೆ. ಶಾಲೆ ಆರಂಭಕ್ಕೆ ಒಂದು ಕಡೆ ಕೌಂಟೌನ್, ಪೋಷಕರಿಗೆ ಟೆನ್ಷನ್. ಮುಂದಿನ ದಿನಗಳಲ್ಲಿ ವೈರಸ್ ಹೆಚ್ಚಾದರೆ ಹೇಗಪ್ಪ ಅಂತ ಒಂದು ಕಡೆ ಟೆನ್ಷನಲ್ಲಿ ಇದ್ದಂತೆ ಕಾಣಿಸ್ತಾ ಇದ್ದಾರೆ ಪೋಷಕರು. ಮುನ್ನೆಚ್ಚರಿಕಾ ಕ್ರಮದ ಮೇಲೆ ಶಾಲೆ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಶಾಲಾ ಮಕ್ಕಳ ಆರೋಗ್ಯದ ಮೇಲೆ ಈಗ ಕಣ್ಣಿಡ್ಲಿಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದೆ. ಮಾಸ್ಕ್ ಮತ್ತು ಸ್ಯಾನಿಟೈಸ್ ಕಡ್ಡಾಯದ ಬಗ್ಗೆಯೂ ಕೂಡ ಈಗಾಗಲೇ GBA ಸೂಚನೆಯನ್ನು ಕೊಟ್ಟಿದೆ. ನಾಳಿನ GBA ಅಧಿಕಾರಿಗಳ ಸಭೆಯಲ್ಲಿ ಈ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ಕಡೆ ಶಾಲಾ ಮಕ್ಕಳು, ಇನ್ನೊಂದು ಕಡೆ ಗರ್ಭಿಣಿಯರು, ವಯೋವೃದ್ಧರು ಮತ್ತು ಸಾರ್ವಜನಿಕರು, ಹೀಗೆ ಎಲ್ಲ ರೀತಿಯ ಜನರನ್ನು ಇಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳ ಬಗ್ಗೆ ಸಾಕಷ್ಟು ಸೇಫ್ಟಿಯನ್ನು ಕೊಡಲೇಬೇಕಾಗ್ತದೆ. ಇವತ್ತು ಮಕ್ಕಳಿಗೆ ಗೊತ್ತಿರಲ್ಲ. ಮಕ್ಕಳು ಆಟ ಆಡ್ತಾ ಇರ್ತಾರೆ, ಒಟ್ಟಿಗೆ ಕೂತ್ಕೊಂಡು ಪಾಠ ಕೇಳ್ತಾ ಇರ್ತಾರೆ, ಜೊತೆಲೇ ಓಡಾಡ್ತಾ ಇರ್ತಾರೆ. ಅವರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಅಂದರೆ ಸಹಜವಾಗಿ ಅಷ್ಟು ಬೇಗ ಅರ್ಥ ಆಗಲ್ಲ. ಸ್ಯಾನಿಟೈಸ್ ಮಾಡಬೇಕು ಅನ್ನುವಂಥ ಅರಿವಿರಲ್ಲ. ಇದಕ್ಕೆ ಪೋಷಕರು ಮನೆಯಲ್ಲಿ, ಶಾಲೆಯಲ್ಲಿ ಶಿಕ್ಷಕರು ಇದ್ರ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂಥ ಕೆಲಸಕ್ಕೆ ಮುಂದಾಗಬೇಕು ಮಕ್ಕಳಿಗೆ. ಯಾಕಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ಗೊತ್ತಿರಲ್ಲ ಪಾಪ ಹೆಂಗಿರಬೇಕು ಹೇಗೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಕೊಡ್ತಾ ಹೋಗ್ತಾರೆ. ಲಕ್ಷ್ಮಿ, ಒಂದು ಕಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ಬೆಂಗಳೂರಿನ ಸುರಕ್ಷತೆ ಬಗ್ಗೆ ಕೊರೋನಾವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಕ್ಕೆ ಮುಂದಾಗ್ತಾ ಇದೆ. ಇವತ್ತು ಟೆಸ್ಟ್ ನಡೀತದೆ, ಜೊತೆಗೆ ನಾಳೆ ಮಹತ್ವದ ಮೀಟಿಂಗ್ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ವಯೋವೃದ್ಧರು, ಮಕ್ಕಳ ಬಗ್ಗೆ ಹೆಚ್ಚಿನ ನಿಗಾ ಇಡಬೇಕು ಅಂತ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇದೆ GBA ಅಂತ ಲಕ್ಷ್ಮಿ? ಎಸ್ ಸಚಿನ್, ಇತ್ತೀಚೆಗಷ್ಟೇ BBMP ಬದಲಾಗಿ ಗ್ರೇಟರ್ ಬೆಂಗಳೂರು ಆಗಿರುವಂತದ್ದು. ಈಗ ಆಗುವ ಸಂದರ್ಭದಲ್ಲಿಯೇ ಒಂದ್ ರೀತಿಯಲ್ಲಿ ಕೋವಿಡ್ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು GBA ಸಾಕಷ್ಟು ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳುವುದಕ್ಕೆ ಮುಂದಾಗಿರುವಂತಹದ್ದು. ಕೋವಿಡ್ಗೆ ಮೇನ್ ಟಾರ್ಗೆಟ್ ಅಂತ ಯಾರು ಇಲ್ಲ. ಈ ವೃದ್ಧರು ಮತ್ತೆ ಮಕ್ಕಳಿಗೆ ಹೆಚ್ಚಾಗಿ ನಿಗಾ ವಹಿಸಬೇಕಾಗಿರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳುವುದಕ್ಕೆ ಮುಂದಾಗಿರುವಂತದ್ದು. ಇವತ್ತು ಟೆಸ್ಟಿಂಗ್ ನ ಶುರು ಮಾಡಿದ್ದಾರೆ. ಬಳಿಕ ನಾಳೆ GBA ಒಂದಷ್ಟು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡುತ್ತೆ. ಸಭೆಯ ಬಳಿಕ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು, ಮಕ್ಕಳಿಗೆ ಈಗ ಇನ್ನೊಂದು ವಾರಗಳಲ್ಲಿ ಶಾಲಾ ಕಾಲೇಜುಗಳು ಈಗಾಗಲೇ ಶುರುವಾಗುತ್ತವೆ, ಮಕ್ಕಳಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಅವರು ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಬೇಕು, ಪ್ರಿಕಾಷನ್ಸ್ ನ ತಗೋಬೇಕು ಅನ್ನುವಂಥದ್ದನ್ನ ಕುರಿತು ಸಂಪೂರ್ಣವಾಗಿ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. 8 ವಲಯದ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರ್ತಾರೆ. ಅಂದ್ರೆ ಕಳೆದ ಬಾರಿ ನಾವ್ ಏನನ್ನ ತಪ್ಪು ಮಾಡಿದ್ವಿ, ಹರಡುವುದಕ್ಕೆ ಯಾವ ರೀತಿಯಾಗಿ ಚಾನ್ಸ್ ಕೊಟ್ವಿ, ಅದೆಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು ಈ ಬಾರಿ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ನಾಳೆ ಸಭೆಯನ್ನ ಮಾಡುವುದಕ್ಕೆ ಒಂದ್ ಕಡೆ ಮುಂದಾಗ್ತಿದೆ. ಆದ್ರೆ ಮೇನ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರುವಂತದ್ದು ಮಕ್ಕಳ ಮೇಲೆ. ಈಗ ಚಿಕ್ಕ ಚಿಕ್ಕ ಮಕ್ಕಳದ್ದು ಈಗ ಜೂನ್ 1ನೇ ತಾರೀಕಿನಿಂದ ಶಾಲೆಗಳು ಆರಂಭ ಆಗ್ತಾ ಇದೆ. ಸೊ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಮಕ್ಕಳನ್ನ ಮುಂದೆ ಇಟ್ಕೊಂಡು ಹೆಚ್ಚಿನ ನಿಗಾವನ್ನ ವಹಿಸುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಈಗ ಖಾಸಗಿ ಒಕ್ಕೂಟಗಳಲ್ಲೂ ಮತ್ತು ಖಾಸಗಿ ಒಕ್ಕೂಟ ಶಾಲೆಯ ಅಧ್ಯಕ್ಷರಾಗಿರುವಂತಹ ಏನು ಲೋಕೇಶ್ ತಾಳಿಕೋಟಿ ಅವರು ಸಹ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಪ್ರತಿಯೊಂದು ಶಾಲೆಗಳಲ್ಲಿ ಮಕ್ಕಳು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಿಕೊಂಡೇ ಬರಬೇಕು, ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಕೋವಿಡ್ ಹೆಚ್ಚಾಗಿ ಉಲ್ಬಣ ಆಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಮಕ್ಕಳಿಗೆ ನಾವು ಈ ರೀತಿಯಾದಂತಹ ಮೆಸೇಜ್ಗಳ ಮೂಲಕ ಈಗಾಗಲೇ ಪೋಷಕರಿಗೆ ಒಂದ್ ರೀತಿಯಲ್ಲಿ ಸಂದೇಶವನ್ನ ಕಳಿಸಿರುವಂತದ್ದು. ನಾಳೆ ಮೀಟಿಂಗ್ ನ ಬಳಿಕ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗಿರುವಂತದ್ದು. ಸಚಿನ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಹಿಂದೆ COVID-19 ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಾಕಷ್ಟು ಆಸ್ಪತ್ರೆಗಳಲ್ಲಿ ಬೆಡ್ಡೇ ಸಿಗ್ತಾ ಇರಲಿಲ್ಲ. ಆಕ್ಸಿಜನ್ ಅಂತೂ ದೊಡ್ಡ ಸಮಸ್ಯೆ ಆಗಿತ್ತು.